ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕುಪ್ಸ ಮಾಡೋ ಹಿಂದಿನ ದಿನ ಈ ಥರ ಐಟಮ್ಸ್ ಎಲ್ಲ ಮಾಡಿ ಪ್ರತಿಯೊಂದು ಮನೆಗೂ ಕೊಡಬೇಕಂತೆ. ಆದ್ದರಿಂದ ಪ್ರಿಪೇರ್ ಮಾಡ್ತಿದ್ದಾರೆ ನೋಡಿ. ಇವಾಗ ನೋಡಿ ನಾನು ಸ್ಯಾರಿ ಉಟ್ಕೊಬರ್ತೀನಿ, ಇಳ್ಕಲ್ ಸ್ಯಾರಿ. ನಮ್ಮ ಮನೆಯವ್ರ ಅಜ್ಜಿ ಅಂತ ಹೇಳ್ತಾರೆ ನನಗೆ. ಇದು ಎಲ್ಲ ಮನೆಗೂ ಕೊಡೋದಕ್ಕೆ ಮುಂಚೆ ಇದನ್ನ ನಮಗೊಂದು ಒಂದೇ ತಟ್ಟೆಲಿ ಕೊಟ್ಟು ಇಬ್ರಿಗೂ ತಿನ್ನೋದಕ್ಕೆ ಹೇಳ್ತಾರೆ. ಇದನ್ನು ತಿಂದಾದ್ಮೇಲೆ ಎಲ್ಲರ ಮನೆಗೂ ಈ ಥರ ಒಂದೊಂದು ರೊಟ್ಟಿ ಕೊಟ್ಟು ನಾಳೆ ಕುಪ್ಸದ ಕಾರ್ಯಕ್ರಮ ಇದೆ, ಎಲ್ಲರೂ ಬನ್ನಿ ಅಂತ ಹೇಳಿ ಬರ್ತಾರೆ ಸಂಜೆ ಟೈಮ್. ಎಲ್ಲರೂ ಮನೆ ಕೊಡೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಅದು ಮಾಡೋದಕ್ಕೂ ಮುಂಚೆ ಪ್ರತಿಯೊಬ್ಬರು ತಲೆ ಮೇಲೆ ಸೆರಗು ಹಾಕೊತಾರೆ. ಗಮನಿಸಿದ್ರ ಸ್ಟಾರ್ಟಿಂಗಲ್ಲಿ ಹಾಕೊಂಡ್ರು ಆ ಥರ. ಇದನ್ನೇನು ಮಾಡ್ತೀರಾ ಆಂಟಿ? ಒಂಚೂರು ಹೇಳ್ಬಿಟ್ಟು ಹೋಗಿ. ಪ್ರತಿಯೊಂದು ಮನೆಗೂ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ ನೋಡಿ. ಇವಾಗ ಅಜ್ಜಿ ಇದೆಂತಕ್ಕೆ ಮಾಡ್ತಿರೋದು? ಇವಾಗ ಬಂಕಿ ಹತ್ತಿ ಏನಕ್ಕೆ ಮಾಡೋದು? ಒಬ್ರು ಹೇಳ್ರಿ. ಇಲ್ಲ, ಪ್ರೆಗ್ನೆಂಟ್ ಇದ್ದಾಗ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಅಪೇಕ್ಷೆ ಇರುತ್ತಲ್ಲ, ಅದ್ರಗೋಸ್ಕರ ಇವೆಲ್ಲ ತರ ಮಾಡೋದು. ಇದೆಲ್ಲ ತರ ಮಾಡಿರಿ. ಮನೆಗೂ ಯಾಕೆ ಕೊಟ್ಟು ಕಳಿಸ್ತೀರಿ ಇದನ್ನ? ಮನೆಗೆ ಎಲ್ಲರಿಗೂ ಪ್ರೆಗ್ನೆಂಟ್ ಅದಾಳ ಅಂತ ಗೊತ್ತಾಗಬೇಕಲ್ಲ, ಗೊತ್ತಾಗಬೇಕು. ಖುಷಿ ಇದನ್ನ ಕೊಟ್ಟ ಖುಷಿಗೋಸ್ಕರ ಎಲ್ಲರಿಗೂ ಕೊಡೋದು. ಇದನ್ನ ಕೊಟ್ರ ಅಂದ್ರೆ ಅವ್ರು ನಾಳೆ ಕುಪ್ಸಕ್ ಬರೋದು. ಇದನ್ನ ಗೊತ್ತಾಗತಿ, ನಮ್ಮ ಮನೆಗೂ ಖುಷಿ ಆಗೈತೆ ಅನ್ನೋದು ಇದು ಸಂಕೇತ. ಆಯ್ತಾಯ್ತು. ಇದ್ರಲ್ಲಿ ಏನೇನು ಐಟಮ್ಸ್ ಐತೆ ಅಂತ ಹೇಳ್ತೀರಾ? ಇದು ಕಡುಬು, ಇದು ಹಿಟ್ಟಿನ ಪಲ್ಲೆ. ನೋಡಿ, ಅವ್ರಿಗೆ ಗೊತ್ತಿಲ್ಲ, ನನ್ಗೆ ಹೆಂಗ್ ಗೊತ್ತಾಗ್ಬೇಕು? ಮಡಿಕೆ ಕಾಳು, ಇದು ಪುಟಾಣಿ ಚಟ್ನಿ, ಅದು ಗುರಳ್ ಚಟ್ನಿ, ಅದು ಮೊಸರು ಅನ್ನ. ಇನ್ನೊಂದೇನೋ ಬಿಟ್ಟಿರಲ್ಲ ನೀವು? ರೊಟ್ಟಿ. ಮತ್ತೆ ಅದನ್ನ ಹೇಳ್ಬೇಕಲ್ಲ. ರೊಟ್ಟಿ ಹಂಚಿ ಬರೋದಕ್ಕೆ ಯಾರೇ ಸಹಾಯ ಮಾಡಿದ್ದಾರೆ ಎಲ್ರಿಗೂ. ಸಾಯಂಕಾಲ ಮಂಡಕ್ಕಿ ಹಾಕೊಟ್ಟು ಟೀ ಕೊಡ್ತಿದ್ದಾರೆ ನೋಡಿ. ನಮ್ಮ ಅತ್ತೆ ಕೊಡ್ತಿರೋದು ಇವರು. ನೀವು ಅನ್ಕೋತಿರ್ತೀರ ಈ ಹುಡುಗಿ ಈ ಥರ ಭಾಷೆನಲ್ಲಿ ಮಾತಾಡ್ತಿದ್ದಾರೆ, ಅಲ್ಲೆಲ್ಲರೂ ಉತ್ತರ ಕರ್ನಾಟಕದಲ್ಲಿ ಮಾತಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ನಮ್ಮದು ನೇಟಿವ್ ಬಂದು ಚನ್ನಪಟ್ಟಣ. ಆಗಿರೋದು ಲವ್ ಮ್ಯಾರೇಜು. ನಂಗೆ ಅಷ್ಟೊಂದು ಬರಲ್ಲ ಈ ಕಡೆ ಭಾಷೆ, ಆಯಿತಾ? ಇವಾಗ ನೋಡಿ ಮೆಹಂದಿ ಬಿಟ್ಕೊತಾ ಇದ್ದೆ, ಎಲ್ಲ ಆಯಿತು. ಇದು ಬಾಯ್ ಮತ್ತು ಗರ್ಲ್ ಇದೆಯಲ್ಲ, ಇದು ಇಲ್ಲಿ ಬಿಡ್ತಿದ್ದಾನಲ್ಲ, ನನ್ನ ಮೊದಲನೇ ಮೈದ ಬಿಟ್ಟಿರೋದು. ಅದು ಬಾಯ್ ಆ್ಯಂಡ್ ಗರ್ಲ್ ಅಂತೇಳಿ. ಇದು ಸೀಮಂತ ಕಾರ್ಯಕ್ರಮ ಏನಿದೆ ಈ ಕಡೆ ಕುಪ್ಸ ಅಂತಾರೆ. ಅದಕ್ಕೆ ಊಟಕ್ಕೆ ಎಲ್ಲ ಪ್ರತಿಯೊಂದು ಪ್ರಿಪ್ರೇಷನ್ನು ಮಾಡ್ಕೋತಿದ್ದಾರೆ. ಬಟ್ ಇವರೆಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ. ನೋಡ್ತಿದ್ದಾರಲ್ವ, ಅವ್ರು ಏನು ಮಾಡ್ತಿದ್ದಿಲ್ಲ ಇವಳು ಅಂತ ನೋಡ್ತಾ ನನ್ನನ್ನು ನೋಡಿ ನಗ್ತಿದ್ದಾರೆ. ನೀವು ನೋಡ್ಬೋದು. ಇದರಲ್ಲಿ ನಂಗೆ ಬಳೆ ತೋರ್ಸೋದು ನೋಡ್ತಿದ್ದೀರ ನೀವು. ಬಳೆ ತೋಡ್ಕೊಬೇಕು. ಒಂದು ಕೈಗೆ 10, ಇನ್ನೊಂದು ಕೈಗೆ 11 ಬಳೆ ತೋಡ್ತಾರೆ ಇವರು. ನಂಗೆ ಬಳೆ ತೋಟ ಆದಮೇಲೆ ಇನ್ನೊಬ್ರು ಬಂದು ಕೂತ್ಕೊತಾರೆ. ಅವ್ರಿಗೆ ಒಬ್ಬರು ಬಳೆ ಹಾಕಾದ್ಮೇಲೆ ಅವ್ರಿಗೆ ಇನ್ನೊಬ್ರಿಗೆ ನಾರ್ಮಲಾಗಿ ಹಾಗೆ ಬಳೆ ತೋರಿಸೋ ಪದ್ಧತಿ ಇದೆ. ಅವ್ರು ಕೇಳ್ತಿದ್ದಾರಲ್ಲಿ, ಬಟ್ ನಿಮಗೆ ಗೊತ್ತಾಗ್ತಿಲ್ಲ. ಚಿಕ್ಕ ಮಕ್ಳು ಯಾರೂ ಬಂದಿಲ್ವ ಅಂತ. ಅವ್ರು ಯಾರೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ತೋಡಿಸ್ಕೊತಿದ್ದಾರೆ. ಅವರಿಬ್ಬರ ಮಧ್ಯೆ ಅದೇ ಸಂಭಾಷಣೆ ನಡೀತಿರೋದು ಇವಾಗ. ಇದು ನನ್ನ ಮೈದಾ. ಇವರು ನಮ್ಮ ಯಜಮಾನ್ರು. ಏನೋ ಒಂದು ಸಿಂಪಲ್ಲಾಗಿ ಏನೋ ಒಂದು ಡೆಕೋರೇಷನ್ ಮಾಡೋಣ, ಯಾವುದಕ್ಕೂ ಇರಲಿ ಅಂತೇಳ್ಬಿಟ್ಟು ರೆಡಿ ಮಾಡ್ತಿದ್ದಾರೆ ನೋಡಿ. ಪಾಪ ಬೆಳಗ್ಗೆ ಅವರೇ ಎದ್ದೋಗಿ ಬಳೆ ಎಲ್ಲ ಕಿತ್ಕೊಂಡ್ಬಂದಿದ್ದಾರೆ. ಫೈನಲಿ ಹತ್ತತ್ರ ಇದ್ದಾರೆ ನೋಡಿ. ಇವಾಗ ಫುಲ್ ವಿಡಿಯೋ ಹಾಕ್ತೀನಿ. ಸಿಂಪಲ್ ಆಗಿ ರೆಡಿ ಮಾಡಿದ್ರು. ಫೈನಲಾಗಿ ರೆಡಿ ಆಯಿತು. ಇವಾಗ ಇಲ್ಲಿ ಥರ ಶಾಸ್ತ್ರ ಮಾಡ್ತಾರೆ ನೋಡಿ. ಇಬ್ಬರನ್ನು ಕೂರಿಸಿದ್ದಾರೆ. ಇವಾಗ ಇಲ್ಲಿ ಥರ ಶಾಸ್ತ್ರ ಮಾಡ್ತಾರೆ. ನಂಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ.
ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ವಿಡಿಯೋದಲ್ಲಿ. ಇವಾಗ ಅವ್ರನ್ನ ಕೇಳ್ತಿದ್ದೀನಿ ನಾನು, ಈ ಕುಪ್ಸ ಮಾಡೋಕ್ಕೂ ಮುಂಚೆ ಕಳ್ಳ ಕುಪ್ಸ ಅಂತೇಳಿ 4 ತಿಂಗಳು ಇರಬೇಕಾದ್ರೆ ನಂಗೆ ಮಾಡಿದರು. ಆವಾಗಲೂ ಇದೇ ಥರ 2 ಕೈಗೂ ಅರಿಶಿನ ಹಚ್ಚಿರ್ತಾರೆ. ಅದನ್ನೇ ಕೇಳ್ತಿದ್ದೀನಿ, ಹಚ್ಚಿದ್ರಿ ಅಲ್ವಾ ನೀವು ಬಂದು ಅಂತ. ಅದನ್ನು ನಾವು ಮಾತಾಡ್ತಿದ್ದಿದ್ದು. ಇವಾಗ ನೋಡಿ ನಮ್ಮ ಮನೆಯವ್ರಿಗೆ ಉತ್ತರ ಕರ್ನಾಟಕ ಟೋಪಿ ಹಾಕ್ತಿದ್ದಾರೆ. ಇವಾಗ ನಂಗೆ ದಂಡಿ ಅಂತ ಕಟ್ತಾರೆ ನೋಡಿ, ಚೆನ್ನಾಗಿ ರೆಡಿ ಆಗಿದ್ದೀನಿ ಅದನ್ನು ಕಟ್ತಾರೆ. ಬಟ್ ನಂಗೆ ಇಷ್ಟ ಇಲ್ಲ. ಬಟ್ ಅದನ್ನು ಹಾಕಿದ್ಮೇಲೆ ಒಂಚೂರು ಕ್ಯೂಟಾಗಿ ಕಾಣಿಸ್ತೀನಿ ಅಂತ ಆಮೇಲೆ ಫೋಟೋ ನೋಡಿದ್ಮೇಲೆ ಗೊತ್ತಾಯಿತು. ನಮ್ಮ ಮನೆಯವ್ರ ಜೊತೆ ಹೇಳ್ತಿದ್ದೆ ಅದನ್ನು ಕಟ್ಟಬೇಕಾದ್ರೆ ಮಾಡಿಕೊಂಡೆ, ಬಟ್ ಚೆನ್ನಾಗಿ ಕಾಣಿಸ್ತಿತ್ತು ಫೋಟೋದಲ್ಲಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ನೀವು ನೋಡ್ಬೋದು ಇಲ್ಲಿ ಕಟ್ತಿದ್ದಾರಲ್ಲ ಅದೇ ದಂಡಿ. ನಂಗೆ ಇದ್ರ ಬಗ್ಗೆ ಐಡಿಯಾನು ಇರಲ್ಲ. ಮದುವೆನಲ್ಲಿ ಕಟ್ಟಿದ್ರು, ಬಟ್ ಅದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಟ್ತಾರೆ ಅಂತೇಳಿ ಕಟ್ಟಿಸ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು ದಂಡಿ ಏನೋ ರೆಡಿ ಆಯಿತು. ಆಮೇಲೆ ಹಾರ ಹುಡ್ಕಿದ್ರು ನಮ್ಮ ಮನೆಯವ್ರು ನನಗೋಸ್ಕರ ಮಲ್ಲಿಗೆ ಹೂವನ್ನ ತರ್ಸೋಕ್ಕೆ. ಈ ಕಡೆ ಸೈಡು ನಮ್ಮ ಸೈಡು ಊರಲ್ಲಿ ಹೂವು ಸಿಗಲ್ಲ, ರೇಟ್ ಜಾಸ್ತಿ ಅಂದ್ಬಿಟ್ಟು ತರಿಸಲ್ಲ. ಕೊನೆಗೆ ಇದೇ ಹಾರ ಸಿಕ್ಕಿದ್ದು, ಇದನ್ನೇ ಕೊಡ್ತಾರೆ. ಇವಾಗ ಹಾರ ಬದಲಾಯಿಸ್ಕೊತೀವಿ ನೋಡಿ. ನನಗೇನೋ ಹಾರ ಹಾಕಿದ್ರು, ಇವಾಗ ನಾನು ಹಾಕೋದಕ್ಕೆ ಹೋಗ್ತೀನಿ. ಪಾಪ ನನಗೆ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ಅವರೇ ಬಗ್ತಾರೆ ನೋಡಿ. ಇವಾಗ ವಿಡಿಯೋ ನೋಡ್ಬಿಟ್ಟು ಖುಷಿ ಆಯಿತು ನನಗೆ. ಇವಾಗ ನಮ್ಮ ಸೈಡ್ ಏನು ಶಾಸ್ತ್ರ ಇದೆ ಆ ಶಾಸ್ತ್ರ ಮಾಡ್ತಾರೆ. ಆರತಿ ಬೆಳಗೋದು, ಅಕ್ಷತೆ ಹಾಕೋದು, ಮತ್ತು ಬಂದಿರೋರೆಲ್ಲ ಕೆಲವರು ನಮ್ಮ ಮನೆಯವ್ರಿಗೆ ಬಟ್ಟೆ ಮಾಡ್ತಾರೆ, ನನಗೆ ಸೀರೆ ಮಾಡ್ತಾರೆ. ಅದೆಲ್ಲ ಮುಗಿದ ಮೇಲೆ ನನಗೆ ಅಲ್ಲಿ ಇಟ್ಕೊಂಡು ಕೂತಿದ್ದೀನಲ್ಲ ಅದು ಬಂದು ಉಡಿಯಕ್ಕಿ ಅಂತೇಳಿ, ಅದ್ರ ಜೊತೆನೇ ಈಚೆ ಹೊರಗಡೆ ಹೋಗಿ ಇಲ್ಲೊಂದು ದೇವಸ್ಥಾನದ ಹತ್ರ ಕೈ ಮುಕ್ಕೊಂಡು ಬರ್ತೀವಿ. ಅದಾದರೆ ಕುಪ್ಸ ಮುಗೀತು ಅಂತ ಬಂದಿರೋರೆಲ್ಲ ಊಟಕ್ಕೆ ಹೋಗ್ತಾರೆ. ನಾನು ಅವಾಗಲೇ ಹೇಳಿದೆ ಅಲ್ವಾ ಸೀರೆ ಮತ್ತು ಬಟ್ಟೆ ಮಾಡ್ತಾರೆ ಅಂತ, ಅದನ್ನು ಕೊಡ್ತಿದ್ದಾರೆ. ನಮ್ಮ ಮನೆಯವ್ರ ಕೈ ಕೊಡ್ತಾರೆ. ನಾನು ಉಡಿಯಕ್ಕಿ ಹಿಡ್ದಿರೋದ್ರಿಂದ ಅವ್ರು ನನ್ನ ಕೈಗೆ ಮುಟ್ಟಿಸ್ಬಿಟ್ಟು ವಾಪಸ್ ಕೆಳಗಡೆ ಇರ್ತಾರೆ. ನೀವು ನೋಡ್ಬೋದು. ಆವಾಗಲೇ ಹೇಳಿದೆ ಅಲ್ವಾ ದೇವಸ್ಥಾನಕ್ಕೆ ಹೋಗ್ಬೇಕಂತ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹೋಗಿ ಬಂದು ನಂದೊಂಚೂರು ಪ್ಲ್ಯಾನ್ ಇದೆ, ಅಂದರೆ ಇಬ್ಬರು ಒಂದೇ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಫೋಟೋ ತೊಗೋಬೇಕಂತ. ಅದನ್ನು ಮಾಡಬೇಕು. ಅದು ನೆಕ್ಸ್ಟ್ ಹಾಕ್ತೀನಿ ನೋಡಿ ವಿಡಿಯೋ. ಫೈನಲಿ ಒಂದೇ ಥರ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೀವಿ. ಇವಾಗ ಇವರು ಲೇಟಾಗಿ ಬಂದರು, ಸೊ ಬಟ್ಟೆ ಮಾಡ್ತಿದ್ದಾರೆ. ಇವಾಗ ನೋಡಿ ನನ್ನ ಕೈಯಲ್ಲಿ ಸ್ಯಾರಿ ಕೊಟ್ಟಿದ್ದಾರೆ. ಆಯಿತು, ಇವಾಗ ನೆಕ್ಸ್ಟು ನನ್ನ ಫೇವ್ರೆಟ್ ಫೋಟೋಸ್ ಹಾಕ್ತೀನಿ, ನೀವು ನೋಡ್ಬೋದು. ಬಂದಿರೋರು ಆ ಫೋಟೋ ನೋಡ್ಬಿಟ್ಟು ರೇಗಿಸ್ತಿದ್ದಾರೆ. ಆ್ಯಕ್ಚುಲಿ ಆ ಫೋಟೋ ಬಂದು ನನ್ನ ಕ್ಲೋಸ್ ಫ್ರೆಂಡ್ಸ್ ಕೊಟ್ಟಿರೋದು, ಸಂಜನಾ ಮತ್ತು ಪಲ್ಲವಿ ಅಂತೇಳಿ.